ನಾಳಿನ ಎಲ್ಲಾ ಕೇಂದ್ರ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ರದ್ದು. ಎಲ್ಲ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿದೆ. 7 ದಿನಗಳ ಕಾಲ ರಾಷ್ಟ್ರೀಯ ಶೋಕಾಚರಣೆಯನ್ನ ಘೋಷಣೆ ಮಾಡಲಾಗಿದೆ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ನಾಳಿನ ಎಲ್ಲಾ ಕೇಂದ್ರ ಸರ್ಕಾರಿ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿದೆ. 7 ದಿನಗಳ ಕಾಲ ಶೋಕಾಚರಣೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಅನೇಕ ಗಣ್ಯ ನಾಯಕರು ಮಾತನಾಡ್ತಾ ಇದ್ರು. ಅವರ ಜೊತೆಗಿನ ಒಡನಾಟ ಹೇಗಿತ್ತು, ಅವರು ಎಂತಹ ಚಿಂತಕರು, ದೂರದೃಷ್ಟಿ ಉಳ್ಳವರು, ಎಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿ. ಮನಮೋಹನ್ ಸಿಂಗ್ ಅವರ ಕಾರ್ಯವೈಖರಿಯ ಜೊತೆಗೆ ಅವರ ವ್ಯಕ್ತಿತ್ವ, ಒಬ್ಬ ವ್ಯಕ್ತಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗಬೇಕು ಅಂದ್ರೆ ಮೊದಲಿಗೆ ಆತನ ವ್ಯಕ್ತಿತ್ವವೇ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ವ್ಯಕ್ತಿತ್ವ ಚೆನ್ನಾಗಿದ್ರೆ ಎಲ್ಲರೂ ಕೂಡ ಆತನನ್ನ ಬಾಚಿ ಅಪ್ಕೊಳ್ತಾರೆ. ಆ ಒಂದು ಲಿಸ್ಟಿಗೆ ಸೇರ್ತಾರೆ ಮನಮೋಹನ್ ಸಿಂಗ್ ಅವರು. ಎಲ್ಲೇ ಹೋದ್ರೂ ಕೂಡ ಅವರ ಒಂದು ನಡವಳಿಕೆ ಇರಬಹುದು, ನಡೆ ಇರಬಹುದು, ಡೌನ್ ಟು ಅರ್ತ್ ಅಂತ ಹೇಳ್ತೀವಲ್ಲ, ಆ ರೀತಿಯ ವ್ಯಕ್ತಿತ್ವ. ಯಾರೇ ಬಂದರೂ ಕೂಡ ಕೈ ಮುಗಿದು ಅವರನ್ನ ಬರಮಾಡಿಕೊಳ್ಳುವಂತಹ ಅವರ ಸಂಸ್ಕಾರ ಇದೆಯಲ್ಲ, ಇದು ಈಗಿನ ರಾಜಕೀಯ ಸನ್ನಿವೇಶದಲ್ಲಿ ನೋಡೋಕೆ ಬಹಳ ಅಪರೂಪದಲ್ಲೇ ಅಪರೂಪ. ಇಂತಹ ವ್ಯಕ್ತಿಯನ್ನು ನಾವು ಕಾಣಸಿಗುವುದು. 2013ರಲ್ಲಿ ಹುಬ್ಬಳ್ಳಿಗೆ ಆಗಮಿಸಿದ್ರು ಮನಮೋಹನ್ ಸಿಂಗ್. ಹುಬ್ಬಳ್ಳಿ ಧಾರವಾಡಕ್ಕೆ ಆಗ ಕೈ ನಾಯಕರು ಅವರನ್ನ ಬರಮಾಡ್ಕೊಳ್ತಾರೆ. 2013ರ ಸಮಯದ ಮಾತು ನಾವು ಹೇಳ್ತಾ ಇರುವಂತದ್ದು. 2004ರಿಂದ 2014ರವರೆಗೆ ಅವರು ಪ್ರಧಾನಿಯಾಗಿದ್ರು. 2013ರಲ್ಲಿ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲೇ ಭೇಟಿ ಕೊಟ್ಟಿರ್ತಾರೆ, ಹುಬ್ಬಳ್ಳಿಗೆ ಆಗಮಿಸಿರ್ತಾರೆ. ಹುಬ್ಬಳ್ಳಿಗೆ ಅವರು ಬಂದಂಥ ಸಂದರ್ಭದಲ್ಲಿ ಅವರನ್ನ ಬರಮಾಡ್ಕೊಳ್ತಾರೆ ಕೈ ನಾಯಕರು ಹುಬ್ಬಳ್ಳಿ ಧಾರವಾಡಕ್ಕೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಇನ್ನಿಲ್ಲ. ಅವರ ಒಂದಷ್ಟು ಅವಿಸ್ಮರಣೀಯ ವಿಚಾರಗಳನ್ನು ನಿಮ್ಮ ಮುಂದಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. 2013ರಲ್ಲಿ ಅವರು ಹುಬ್ಬಳ್ಳಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ಪ್ರಧಾನಿಗಳೇ ಆಗಿದ್ದರು. 2014ರವರೆಗೂ ಕೂಡ ಅವರು ಭಾರತದ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಅವರನ್ನು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಳ್ತಾರೆ. ಕಾಂಗ್ರೆಸ್ನ ಕಾರ್ಯಕ್ರಮದ ನಿಮಿತ್ತ ಅವರು ಹುಬ್ಬಳ್ಳಿಗೆ ಬಂದಂತಹ ಸಂದರ್ಭ. ಆದರೆ ಅಂತಹ ವ್ಯಕ್ತಿಯನ್ನ ಇವತ್ತು ಕಳ್ಕೊಂಡಿರುವುದು ರಾಷ್ಟ್ರ ರಾಜಕಾರಣಕ್ಕೆ ತುಂಬಲಾರದ ನಷ್ಟ. ಆರ್ಥಿಕ ತಜ್ಞರಾಗಿ ಎಷ್ಟೋ ಸಂದರ್ಭಗಳಲ್ಲಿ ಅವರು ಮಾತನಾಡಿದ್ದಾರೆ. ಒಂದು ಆರ್ಥಿಕ ಹಳಿ ತಪ್ಪಿದಂತಹ ಸಂದರ್ಭ, ಹೇಗೆ ಅದನ್ನ ಮತ್ತೆ ಹಳಿಗೆ ತರಬೇಕು ಅನ್ನೋದಕ್ಕೆ ಕುರಿತು ಅವರು ಎಷ್ಟೋ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರು. ಆದರೆ ಅದನ್ನ ಸ್ವೀಕರಿಸುವಂತಹ ಮನೋಭಾವ ಎಷ್ಟೋ ಮಂದಿಯಲ್ಲಿ ಇರಲಿಲ್ಲ. ಆ ಮಟ್ಟಿಗೆ ಅವರನ್ನ ಟೀಕಿಸುವಂತಹ ಒಂದಷ್ಟು ವ್ಯಕ್ತಿತ್ವಗಳನ್ನ ಕೂಡ ನಾವು ಕಂಡಿದ್ವಿ. ಆದರೆ ಅದೆಲ್ಲವನ್ನ ಕೂಡ ಮೆಟ್ಟಿ ನಿಂತಿದ್ರು ಮನಮೋಹನ್ ಸಿಂಗ್ ಅವರು. ಅವರಿಗೆ ಶಿಕ್ಷಣದ ಬಗ್ಗೆ ಹೆಚ್ಚಿನ ಒಲವಿತ್ತು. ಅದಕ್ಕೆ ಅವರನ್ನ ಶಿಕ್ಷಣ ತಜ್ಞ ಅನ್ನೋದು. ನಾನಿವತ್ತೇನಾಗಿದ್ದೀನೋ ಅದಕ್ಕೆ ಕಾರಣ ವಿದ್ಯೆ ಅಂತ ಮನಮೋಹನ್ ಸಿಂಗ್ ಅವರು ಹೇಳ್ಕೊಳ್ತಾ ಇದ್ರು. ಅವರ ಸ್ವಭಾವ, ಅವರ ವ್ಯಕ್ತಿತ್ವ, ಅವರ ಲವಲವಿಕೆ ಇನ್ನು ಕಾಣ ಸಿಗೋದಿಲ್ಲ ಅನ್ನೋದೇ ಬೇಸರದ ಸಂಗತಿ.